ಮಾಡ್ದ ಈ ಸ್ವಾಮಿ ದೇವರು ಸೃಷ್ಟಿಕರ್ತ ಕಾಲಮರಣ, ಅಕಾಲ ಮರಣ, ದುರ್ಮರಣ ಅಂತ ಮೂರು ಇಟ್ಕೊಂಡ ಬೀಗದ ಕೈದೆ. ಅವು ಮೂರೇ, ಬೇರೆ ಮೂರು ಬಿಟ್ಟ ಮೇಲೆ ಯಾವುದಿಲ್ಲ, ಅದು ಮೂರೇ. ನೋಡು, ಇದು ಸತ್ಯ ಮತ್ತು ಸುಳ್ಳಿಗೆ ಇದೆ 3 ಇಂಚೆ, ಇದು ನಿಜ, ಇದು ಸುಳ್ಳು, ಅದು 3 ಇಂಚೆ. ಮೂಡಿಂಟಿಲೋ ಉಂಡೆ 3 ఉండ గొప్పమైన కూడా గుణలకు దొరుకునే 100 ವರ್ಷ ದಾಟ್ಕೊಂಡು ಅವನ ಆಯಸ್ಸಿದ್ದು ವಯಸ್ಸಾದ್ಮೇಲೆ ಸತ್ರೆ ಅದು ಕಾಲಮರಣ. ಅಕಾಲ ಮರಣ ಅಂದ್ರೆ ಇನ್ನ ಯವನ ಹೊರತು ನೀರ್ದಂಗೆ ಇನ್ನು ಅಪ್ರಜ್ಞ ವಯಸ್ಸಿಗೆ ಸಾವು ಬಂದಾಗ ಅದು ಅಕಾಲ ಮರಣ. ದುರ್ಮರಣ ಆಕ್ಸಿಡೆಂಟು, ವಿಷ ಕುಡಿಯೋದು, ಹಾವು ಕಚ್ಚೋದು, ನೇಣಾಕೆಂಬೋದು, ಇದೆಲ್ಲ ದುರ್ಮರಣ. ನಾನು ಮಾಡ್ಕೊಂಡಿಲ್ಲ ಅದು. ನೋಡಿ, ನಾವು ಹೊಂದ್ಕೊಂತ ಇಷ್ಟು ಮಾತಾಡ್ತೀವಿ, ನಮ್ಗೆ ಯಾವ ಟೈಪ್ ಇದೆ, ಯಾವ ಟೈಪ್ ಆಗ್ತದೆ. ಅದಕ್ಕೆ ಬ್ರಹ್ಮ ಮರಣಂ ತದಾನಂತರಂ ರಾಜಭೋಗ ಸಿಂಹಾಸನ ಅಂತ ಬರೆದು ಬಿಟ್ಟಿದ್ದ. ರಾಜಭೋಗ ಸಿಂಹಾಸನ ಅಂತ ನಾಡ್ದ ಭೂಲೋಕ ಸಂಚಾರಿಗೆ ಬಂದ. ಆ ಬರೆದಿದ್ದ ಲಿಪಿ ಎಡುತ್ತಂಗ ಲಿಪಿ ಕಂಡ. ಯಾರೋ ಬ್ರಹ್ಮ ಬರೆದಿದ್ದ ನೋಡ್ದ. ನಮ್ಮ ಅಪ್ಪಗೆ ಬುದ್ಧಿಗಿದ್ದೈತೆ, ಏನಿಲ್ಲ ಬರೆದ್ಬಿಟ್ಟ. ಸತ್ತ ಮೇಲೆ ರಾಜಭೋಗ ಸಿಂಹಾಸನ ಅಂತ ಬರ್ತಿದ್ದಾನೆ ಅಂತ. ವಿಧಿ ಸಂಕಲ್ಪ ತಪ್ಪಕ್ಕೆ ಆಗಲ್ಲ. ಆವಾಗ ಬ್ರಹ್ಮತ ತಗೊಳದಾಗ, ಇಲ್ಲಪ್ಪ ನಾನು ಬರೆದಿರೋದು ಯಾವುದು ಸುಳ್ಳಾಗಲ್ಲ, ನಾನು ಸಿಂಹಾಸನ ಮೇಲೆ ನಾನು ಎದ್ದಾಳ್ತೀನಿ, ಆ ಸಿಂಹಾಸನ ಮೇಲೆ ಇಡು, ನಾನು ಆಳಿರೋ ಸಿಂಹಾಸನ ರತ್ನ ಖಚಿತವಾದ ಸಿಂಹಾಸನ, ಈ ತಲೆ ಬುಲ್ಡಿಕ್ಕಂದ ಇಕ್ಕದ ಇನ್ನು ಬಿಸಾಕ್ ಹೋಗುವಂತ. ನೋಡಿ ಎಷ್ಟಿದೆ. ಮರಣಂ ತದಾನಂತರಂ ರಾಜಭೋಗ ಸಿಂಹಾಸನ. ಅದು ನಮ್ಗೆ ಯಾವ್ಯಾವ್ದ್ರ ಬರ್ದಿದ್ರೋ ಗೊತ್ತಿಲ್ಲ, ನಮ್ಗೆ ಗೊತ್ತೈತೆ. ಟುಡೇ ಇಸ್ ವೆಲ್, ಟುಮಾರೋ ಇಸ್ ವೆಲ್. ವೆಲ್ ಇಸ್ ಪ್ರೆಸೆಂಟ್ ಟೆನ್ಸ್, ವೆಲ್ ಇಸ್ ಫ್ಯೂಚರ್ ಟೆನ್ಸ್. ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ. ಯಾವ ಕಾಲಗಳು ಯಾವ ಬರ್ತವೆ ಹೇಳೋಕ್ಕಾಗಲ್ಲ. ನಮ್ಗೇನು ಚೆನ್ನಾಗಿ ರಾತ್ರಿ ಚೆನ್ನಾಗಿದ್ದಪ್ಪ, ಚೆನ್ನಾಗಿ ಮಾತಾಡ್ದ, ಬೆಳಿಗ್ಗೆ ನೋಡ ಮರ ಎಷ್ಟು ಚೆನ್ನಾಗಿದ್ದ ಹೋದ ಅಂತ ಯಾರಿಗಾರ ಗೊತ್ತಿತ್ತು. ಬೀಗಕ್ಕೆ ಗೊತ್ತಿದ್ರು ನಾವು ಕ್ಲೀನಾಗಿ ಇದು ಮಾಡ್ಕೋಬೋದಾಗಿತ್ತು, ಗೊತ್ತು ಮಾಡಿಲ್ಲ ನಮ್ಗೆ. ಅದಕ್ಕೆ ಮರ್ಮಾಮುಲು ಕುಲ ಮರ್ಮಾಮು ತಿಳಿಯಕ ಮುರಿಮುದ್ರ ತಾರಕ ಸಾಧು ನಂಬುಲೇನ. ಮರ್ಮ ತಿಳ್ಕೊಂಡಿಲ್ಲ ತಾವು ಸಾಧನಾಗಕ್ಕೆ. ಅದಕ್ಕೆ ಹೇಳಿದ್ರು, ಎರುಕ ಮರ್ಮములో ಸಂಸಾರము చేసిన ಮೇಲೂ ಮರಪು ಮಾಯಲೋನ ಮರ್ಮಾಮು ತಿಳಿಯಕ ಮುರಿಮುದ್ರ ತಾರಕ ಸಾಧು ನಂಬಲೇನೆ ಅಂತ ಬರೆದು ನಮ್ಮಲ್ಲಿ ಶಾರರು ಮುತ್ತು ರಕ್ತ ಗೊಟ್ಟಂಗೆ. ಅದಕ್ಕೆ ಗುರು ಶಿಷ್ಯರಿಬ್ಬರು ಹೀಗೆ ಊರು ಭಜನೆ ಮಾಡಕ್ಕೆ ಬಂದರು. ನಮ್ಮ ಗುರುಗಳು ಹಿಂದೆ ಶಿಷ್ಯಗಳು ಬಂದೇ ಬರ್ತಾರೆ. ಈ ಬಂದಾಗ ಏನೋ ಸ್ವಾಮಿದು ಏನೋ ವಿಚಾರಗಳನ್ನು ನನಗೆ ಗೊತ್ತು ಮಾಡಿಸ್ಕೊಂಬನ ಅಂತ ಅವ್ರ ಹಿಂದೆ ಹೋಗ್ತಾ ಇದ್ರು. ಇವರು ಅಷ್ಟು ಬೋಧನ ಪ್ರಿಯರು. ಸ್ವಾಮಿಯರಿಗೆ ಏನು ಮಾಡ್ತಾರೆ, ತಿಂಬೋದೇ ಕಲ್ತ, ಹೇಳಿರೋದು ಕಲ್ತಿಲ್ಲ ಇವನು ಶಿಷ್ಯ. ಒಳ್ಳೊಳ್ಳೆ ಊಟ ಭೋಜನ, ಮುಷ್ಟಾನ್ನ ಭೋಜನ ತಿಂತಾ ಇದ್ದ.